ಕಾಂಗ್ರೆಸ್ ಪಕ್ಷ ಸರ್ಕಾರದೊಳಗೆ ಸಿಎಂ ಕುರ್ಚಿಗಾಗಿ ಮುಸುಕಿನ ಗುದ್ದಾಟ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಬಣ ಒಂದೆಡೆಯಾದ್ರೆ ದಲಿತ ಸಚಿವರ ಕ್ಯಾಂಪ್ ಮತ್ತೊಂದೆಡೆ. ಡಿಸಿಎಂ ಡಿಕೆಶಿ ಕೂಡ ಸಿಎಂ ಸ್ಥಾನ ತನಗೆ ಬೇಕಂತ ಪಟ್ಟನ್ನ ಹಿಡಿದಿದ್ದಾರೆ. ಈ ಆಟಕ್ಕೆ ಇದೇ ತಿಂಗಳು ತೆರೆ ಬೀಳುವ ನಿರೀಕ್ಷೆ ಕೂಡ ಇದೆ. ಈ ರಾಜ್ಯ ಸರ್ಕಾರಕ್ಕೆ ಆಯಸ್ಸಿನ ಆತಂಕ ಏನಾದರೂ ಕಾಡ್ತಿದ್ಯಾ? ನವೆಂಬರ್ 7ಗೆ ಹತ್ಯೆಯಾಗಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ನಿತ್ಯವೂ ಸಂಚಲನದ ಸುದ್ದಿಗಳು ಪ್ರಕಟ ಆಗ್ತಾನೇ ಇವೆ. ಅದರಲ್ಲೂ ನಾಯಕತ್ವ ಬಗ್ಗೆ ಡೆಲ್ಲಿ ಅಂಗಳದಿಂದಾನೇ ಉತ್ತರ ಸಿಗುವಂತಹ ಕಾಲ ಅಂತೂ ಸನ್ನಿಹಿತವಾಗಿದೆ. ಹೀಗಾಗಿ ಹಗಲು ರಾತ್ರಿಗಳು ಕೂಡ ಒಂದಾಗಿವೆ. ಸರಣಿ ಮೀಟಿಂಗ್ಗಳು ಈ ಕುತೂಹಲವನ್ನ ಹೆಚ್ಚಿಸಿದೆ. ಬಂದೇ ಬಿಡ್ತು ಬಹು ನಿರೀಕ್ಷಿತ ನವೆಂಬರ್ ತಿಂಗಳು. ಸಿಎಂ ಕುರ್ಚಿ ಆಟಕ್ಕೆ ಹೈಕಮಾಂಡ್ ಕಂಗಾಲು. ಎಲ್ಲರೂ ಹೇಳುವಂತಹ ನವೆಂಬರ್ ಬಂದೇ ಬಿಟ್ಟಿದೆ. ರಾಜ್ಯದಲ್ಲಿ ನಾಯಕತ್ವ ಗದ್ದಲ ಡೆಲ್ಲಿ ಅಂಗಳಕ್ಕೂ ಶಿಫ್ಟ್ ಆಗಿ ಸದ್ಯಕ್ಕೆ ಸಾಫ್ಟ್ ಆಗಿದೆ. ಆದರೂ ಬೂದಿ ಮುಚ್ಚಿಕೊಂಡಿದೆ. ಸಿದ್ದರಾಮಯ್ಯ ಪರ ನಿಂತ ಬಣ ಕುರ್ಚಿ ಅಲ್ಲಾಡದಂತೆ ಶತಾಯಗತಾಯ ಪ್ರಯತ್ನ ನಡೆಸುತ್ತದೆ. ಸಿದ್ದು ಆಪ್ತ ಪಡೆ ಊಟ ತಿಂಡಿ ಚಹಾ ಕಾಫಿ ಹೆಸರಲ್ಲಿ ಗೌಪ್ಯ ಸಭೆಗಳ ಮೇಲೆ ಸಭೆ ನಡೆಸ್ತಾ ಇದ್ದಾರೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಸೈಲೆಂಟ್ ಆಗಿ ಒಂಟಿಯಾಗಿ ತಂತ್ರಗಾರಿಕೆ ಹೆಣಿತಾ ಇದ್ದಾರೆ. ಹೈಕಮಾಂಡ್ ಕಂಗಾಲ್. ಕಾಂಗ್ರೆಸ್ ಕುರ್ಚಿ ಕದನ ನವೆಂಬರ್ನಲ್ಲಿ ತಾರಕಕ್ಕೇರಲಿದೆ. ನವೆಂಬರ್ನಲ್ಲೇ ಅಧಿಕಾರ ಹಂಚಿಕೆ ಪೂರ್ಣ ಆಗತ್ತಾ? 2.5 ವರ್ಷ ಆಯ್ತು ಸಿಎಂ ಸ್ಥಾನ ಬಿಟ್ಟುಕೊಡಿ ಅಂತ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದು ಕೂರಬಹುದು. ಸಿದ್ದರಾಮಯ್ಯ ಅಧಿಕಾರ ಬಿಡದೆ ಸಂಪುಟ ಪುನಾರಚನೆಗೆ ಸಿದ್ದು ಪಟ್ಟು ಹಿಡಿಯಬಹುದು. ಆದರೆ ಡಿಕೆಶಿಗೆ ಅಧಿಕಾರ ಹಂಚಿಕೆ ನಿರ್ಧಾರ ಹೈಕಮಾಂಡ್ನದ್ದು. ಅವರು ಏನೇ ತೀರ್ಮಾನ ತೆಗೆದುಕೊಂಡ್ರು ಸಿದ್ದು ಡಿಕೆಶಿ ಪಾಲಿಸ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ಸರಣಿ ಅಸ್ತ್ರಗಳನ್ನ ಪ್ರಯೋಗಕ್ಕಿಳಿಸಿದ ಸಿಎಂ ಕ್ಯಾಂಪ್. ಹಿರಿತನ ಅನುಭವ ದಲಿತ ದಾಳ ಉರುಳಿಸಿದ ಪರಂ. ತಂತ್ರಕ್ಕೆ ಪ್ರತಿತಂತ್ರ, ದಾಳಕ್ಕೆ ಪ್ರತಿದಾಳ, ಸವಾಲಿಗೆ ಸವಾಲು. ಎರಡೂ ಬಣಗಳಿಂದ ಬರಿದಾಗದ ರಣವ್ಯೂಹಗಳು ರಚನೆ ಆಗಿ ಪಟ್ಟದಾಟಕ್ಕೆ ಪೈಪೋಟಿ ಅಗಣಿತವಾಗಿ ಮಾರ್ಪಟ್ಟಿದೆ. ಶ್ರಮಕ್ಕೆ ಪ್ರತಿಫಲ ಕೇಳ್ತಾ ಇರುವಂತಹ ಡಿಕೆ ಶಿವಕುಮಾರ್ ಕ್ಯಾಂಪ್ಗೆ ಡಾ ಜಿ ಪರಮೇಶ್ವರ್ ಸೀನಿಯಾರಿಟಿ ಕ್ಲೇಮ್ ದಾಳ ಉರುಳಿಸಿದ್ದಾರೆ. ಪರಂ ಸೀನಿಯಾರಿಟಿ ಟ್ವಿಸ್ಟ್. 2013ರಲ್ಲಿ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತಂದಿರುವುದರಲ್ಲಿ ನಾನೇ ಮುಂಚೂಣಿಗ. ಸುದೀರ್ಘ 8 ವರ್ಷ ಕೆಪಿಸಿಸಿ ಸಾರಥ್ಯ ವಹಿಸಿ ಸಮರ್ಥವಾಗಿ ನಿರ್ವಹಣೆ ಮಾಡಿದ್ದೇನೆ. ಸಿಎಂ ಆಗುವ ಅವಕಾಶ ಇದ್ರೂ ಸೋತ ಕಾರಣ ಕ್ಲೈಮ್ ಮಾಡಿಲ್ಲ. ಆದ್ರಿಂದ ಡಿಕೆಶಿಗಿಂತ ಮೊದಲು ಸರ್ಕಾರ ತಂದ ನನಗೆ ಅವಕಾಶ ಸಿಗಬೇಕು. ಒಂದು ಅವಕಾಶ ಕೊಟ್ರೆ ಸನ್ನಿವೇಶ ಬಂದ್ರೆ ಸಮರ್ಥವಾಗಿ ಕೆಲಸ ಮಾಡ್ತೇನೆ ಅಂತ ಹೈಕಮಾಂಡ್ ಭೇಟಿ ವೇಳೆ ದಲಿತಾಸ್ತ್ರ ಪ್ರಯೋಗಕ್ಕೂ ಪರಂ ಪ್ಲಾನ್ ಮಾಡಿದ್ದಾರೆ. ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿ ಸಂಪುಟದಿಂದ ಹೊರಬಿದ್ದ ಮಾಜಿ ಸಚಿವ ಕೆಎನ್ ರಾಜಣ್ಣ ನಿವಾಸಕ್ಕೆ ನವೆಂಬರ್ 7ರಂದು ಸಿಎಂ ಹೋಗ್ತಿರೋದೇ ಅಚ್ಚರಿ ಮತ್ತು ಕುತೂಹಲ. ಹೈಕಮಾಂಡ್ನಿಂದ ಕ್ರಮ ಎದುರಿಸಿದ ನಾಯಕನ ಮನೆಗೆ ಸಿಎಂ ಊಟಕ್ಕೆ ತೆರಳುತ್ತಾ ಇರುವುದು ಹತ್ತಾರು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಪಕ್ಷ ಸರ್ಕಾರದೊಳಗೆ ಸಿಎಂ ಕುರ್ಚಿಗಾಗಿ ಮುಸುಕಿನ ಗುದ್ದಾಟ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಬಣ ಒಂದೆಡೆಯಾದ್ರೆ ದಲಿತ ಸಚಿವರ ಕ್ಯಾಂಪ್ ಮತ್ತೊಂದೆಡೆ. ಡಿಸಿಎಂ ಡಿಕೆಶಿ ಕೂಡ ಸಿಎಂ ಸ್ಥಾನ ತನಗೆ ಬೇಕಂತ ಪಟ್ಟನ್ನ ಹಿಡಿದಿದ್ದಾರೆ. ಈ ಆಟಕ್ಕೆ ಇದೇ ತಿಂಗಳು ತೆರೆ ಬೀಳುವ ನಿರೀಕ್ಷೆ ಕೂಡ ಇದೆ. ಈ ರಾಜ್ಯ ಸರ್ಕಾರಕ್ಕೆ ಆಯಸ್ಸಿನ ಆತಂಕ ಏನಾದರೂ ಕಾಡ್ತಿದ್ಯಾ? ನವೆಂಬರ್ 7ಗೆ ಹತ್ಯೆಯಾಗಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ನಿತ್ಯವೂ ಸಂಚಲನದ ಸುದ್ದಿಗಳು ಪ್ರಕಟ ಆಗ್ತಾನೇ ಇವೆ. ಅದರಲ್ಲೂ ನಾಯಕತ್ವ ಬಗ್ಗೆ ಡೆಲ್ಲಿ ಅಂಗಳದಿಂದಾನೇ ಉತ್ತರ ಸಿಗುವಂತಹ ಕಾಲ ಅಂತೂ ಸನ್ನಿಹಿತವಾಗಿದೆ. ಹೀಗಾಗಿ ಹಗಲು ರಾತ್ರಿಗಳು ಕೂಡ ಒಂದಾಗಿವೆ. ಸರಣಿ ಮೀಟಿಂಗ್ಗಳು ಈ ಕುತೂಹಲವನ್ನ ಹೆಚ್ಚಿಸಿದೆ.
ಬಂದೇ ಬಿಡ್ತು ಬಹು ನಿರೀಕ್ಷಿತ ನವೆಂಬರ್ ತಿಂಗಳು. ಸಿಎಂ ಕುರ್ಚಿ ಆಟಕ್ಕೆ ಹೈಕಮಾಂಡ್ ಕಂಗಾಲು. ಎಲ್ಲರೂ ಹೇಳುವಂತಹ ನವೆಂಬರ್ ಬಂದೇ ಬಿಟ್ಟಿದೆ. ರಾಜ್ಯದಲ್ಲಿ ನಾಯಕತ್ವ ಗದ್ದಲ ಡೆಲ್ಲಿ ಅಂಗಳಕ್ಕೂ ಶಿಫ್ಟ್ ಆಗಿ ಸದ್ಯಕ್ಕೆ ಸಾಫ್ಟ್ ಆಗಿದೆ. ಆದರೂ ಬೂದಿ ಮುಚ್ಚಿಕೊಂಡಿದೆ. ಸಿದ್ದರಾಮಯ್ಯ ಪರ ನಿಂತ ಬಣ ಕುರ್ಚಿ ಅಲ್ಲಾಡದಂತೆ ಶತಾಯಗತಾಯ ಪ್ರಯತ್ನ ನಡೆಸುತ್ತಿದೆ. ಸಿದ್ದು ಆಪ್ತ ಪಡೆ ಊಟ ತಿಂಡಿ ಚಹಾ ಕಾಫಿ ಹೆಸರಲ್ಲಿ ಗೌಪ್ಯ ಸಭೆಗಳ ಮೇಲೆ ಸಭೆ ನಡೆಸ್ತಾ ಇದ್ದಾರೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಸೈಲೆಂಟ್ ಆಗಿ ಒಂಟಿಯಾಗಿ ತಂತ್ರಗಾರಿಕೆ ಹೆಣಿತಾ ಇದ್ದಾರೆ. ಹೈಕಮಾಂಡ್ ಕಂಗಾಲ್. ಕಾಂಗ್ರೆಸ್ ಕುರ್ಚಿ ಕದನ ನವೆಂಬರ್ನಲ್ಲಿ ತಾರಕಕ್ಕೇರಲಿದೆ. ನವೆಂಬರ್ನಲ್ಲೇ ಅಧಿಕಾರ ಹಂಚಿಕೆ ಪೂರ್ಣ ಆಗುತ್ತಾ? 2.5 ವರ್ಷ ಆಯ್ತು ಸಿಎಂ ಸ್ಥಾನ ಬಿಟ್ಟುಕೊಡಿ ಅಂತ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದು ಕೂರಬಹುದು. ಸಿದ್ದರಾಮಯ್ಯ ಅಧಿಕಾರ ಬಿಡದೆ ಸಂಪುಟ ಪುನಾರಚನೆಗೆ ಸಿದ್ದು ಪಟ್ಟು ಹಿಡಿಯಬಹುದು. ಆದರೆ ಡಿಕೆಶಿಗೆ ಅಧಿಕಾರ ಹಂಚಿಕೆ ನಿರ್ಧಾರ ಹೈಕಮಾಂಡ್ನದ್ದು. ಅವರು ಏನೇ ತೀರ್ಮಾನ ತೆಗೆದುಕೊಂಡ್ರೂ ಸಿದ್ದು ಡಿಕೆಶಿ ಪಾಲಿಸ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ಸರಣಿ ಅಸ್ತ್ರಗಳನ್ನ ಪ್ರಯೋಗಕ್ಕಿಳಿಸಿದ ಸಿಎಂ ಕ್ಯಾಂಪ್. ಹಿರಿತನ ಅನುಭವ ದಲಿತ ದಾಳ ಉರುಳಿಸಿದ ಪರಂ. ತಂತ್ರಕ್ಕೆ ಪ್ರತಿತಂತ್ರ, ದಾಳಕ್ಕೆ ಪ್ರತಿದಾಳ, ಸವಾಲಿಗೆ ಸವಾಲು. ಎರಡೂ ಬಣಗಳಿಂದ ಬರಿದಾಗದ ರಣವ್ಯೂಹಗಳು ರಚನೆ ಆಗಿ ಪಟ್ಟದಾಟಕ್ಕೆ ಪೈಪೋಟಿ ಅಗಣಿತವಾಗಿ ಮಾರ್ಪಟ್ಟಿದೆ. ಶ್ರಮಕ್ಕೆ ಪ್ರತಿಫಲ ಕೇಳ್ತಾ ಇರುವಂತಹ ಡಿಕೆ ಶಿವಕುಮಾರ್ ಕ್ಯಾಂಪ್ಗೆ ಡಾ ಜಿ ಪರಮೇಶ್ವರ್ ಸೀನಿಯಾರಿಟಿ ಕ್ಲೇಮ್ ದಾಳ ಉರುಳಿಸಿದ್ದಾರೆ. ಪರಂ ಸೀನಿಯಾರಿಟಿ ಟ್ವಿಸ್ಟ್. 2013ರಲ್ಲಿ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತಂದಿರುವುದರಲ್ಲಿ ನಾನೇ ಮುಂಚೂಣಿಗ. ಸುದೀರ್ಘ 8 ವರ್ಷ ಕೆಪಿಸಿಸಿ ಸಾರಥ್ಯ ವಹಿಸಿ ಸಮರ್ಥವಾಗಿ ನಿರ್ವಹಣೆ ಮಾಡಿದ್ದೇನೆ. ಸಿಎಂ ಆಗುವ ಅವಕಾಶ ಇದ್ರೂ ಸೋತ ಕಾರಣ ಕ್ಲೈಮ್ ಮಾಡಿಲ್ಲ. ಆದ್ರಿಂದ ಡಿಕೆಶಿಗಿಂತ ಮೊದಲು ಸರ್ಕಾರ ತಂದ ನನಗೆ ಅವಕಾಶ ಸಿಗಬೇಕು. ಒಂದು ಅವಕಾಶ ಕೊಟ್ರೆ, ಸನ್ನಿವೇಶ ಬಂದ್ರೆ ಸಮರ್ಥವಾಗಿ ಕೆಲಸ ಮಾಡ್ತೇನೆ ಅಂತ ಹೈಕಮಾಂಡ್ ಭೇಟಿ ವೇಳೆ ದಲಿತಾಸ್ತ್ರ ಪ್ರಯೋಗಕ್ಕೂ ಪರಂ ಪ್ಲಾನ್ ಮಾಡಿದ್ದಾರೆ. ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿ ಸಂಪುಟದಿಂದ ಹೊರಬಿದ್ದ ಮಾಜಿ ಸಚಿವ ಕೆಎನ್ ರಾಜಣ್ಣ ನಿವಾಸಕ್ಕೆ ನವೆಂಬರ್ 7ರಂದು ಸಿಎಂ ಹೋಗ್ತಿರೋದೇ ಅಚ್ಚರಿ ಮತ್ತು ಕುತೂಹಲ. ಹೈಕಮಾಂಡ್ನಿಂದ ಕ್ರಮ ಎದುರಿಸಿದ ನಾಯಕನ ಮನೆಗೆ ಸಿಎಂ ಊಟಕ್ಕೆ ತೆರಳುತ್ತಾ ಇರುವುದು ಹತ್ತಾರು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.